ಈಗ ಇರಾನ್ ಮಾತುಕತೆಗೆ ಬಂದಿಲ್ಲ, ವ್ಯಾನ್ಸ್ ಕೂಡ ಬಂದಿಲ್ಲ. ಅಟ್ ದ ಸೇಮ್ ಟೈಮ್ ಇಸ್ರೇಲ್ ಪಾಕಿಸ್ತಾನ ಜೊತೆ ಮಾತುಕತೆಗೆ ಒಪ್ಕೊಳ್ತಾ ಇಲ್ಲ. ಹೀಗಿರುವಾಗ ಮುಂದೆ ಏನು, ಮತ್ತೆ ಈ ಡ್ರಾಮಾಗಳಿಗೆ ಫುಲ್ ಸ್ಟಾಪ್ ಯಾವಾಗ? ಇದೇ ರೀತಿ ಇದು ಮುಂದುವರಿತಿದ್ರೆ ಹೇಗೆ? ಆಕ್ರಮಣವನ್ನ ಅಥವಾ ಬಾಂಬನ್ನು ಹಾಕ್ತೇವೆ ಅಂತಕ್ಕಂಥ ಬೆದರಿಕೆಯನ್ನ ಓಡ್ತಾ ಇದ್ದಾರೆ. ಅದೇನಾಯ್ತು, ಇವರಿಬ್ಬರಲ್ಲೂ ತಾಳಮೇಳ ಇಲ್ಲ, ಒಬ್ರಿಗೊಬ್ರಿಗೂ ಹೊಂದಾಣಿಕೆ ಇಲ್ಲ. ಮತ್ತೆ ಅವರ ಪರಸ್ಪರ ಏನು ಉದ್ದೇಶಗಳಿದೆ ಅವುಗಳ ಬಗ್ಗೆ ಅವರಿಗೆ ಒಂದು ಕ್ಲಾರಿಟಿ ಇಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗುತ್ತೆ. ಜೊತೆಗೆ ಇಲ್ಲೇನಾಗಿದೆ, ಈ ಗಲ್ಫ್ ರಾಷ್ಟ್ರಗಳಲ್ಲಿರ್ತಕ್ಕಂಥ ಏನು ರಾಷ್ಟ್ರಗಳು ಅಮೆರಿಕ ನೆಲೆಗೆ ಕೊಟ್ಟಿದ್ದಾರೆ ಅಥವಾ ಅಮೆರಿಕದ ರಕ್ಷಣೆಯಲ್ಲಿ ತಾವಿದ್ದಾರೆ, ಆ ಮೆಜಾರಿಟಿ ರಾಷ್ಟ್ರಗಳಿಗೆ ಒಂದು ನಂಬಿಕೆನೇ ಹೊರಟೋಗಿದೆ. ಏನಂದ್ರೆ, ನಮ್ಮನ್ನು ರಕ್ಷಿಸ್ತೇವೆ ಅಂತ ಬಂದಂತ ಅಮೆರಿಕ ಇವತ್ತು ಈ ಒಂದು ಆಕ್ರಮಣದಲ್ಲಿ ತನ್ನ ಒಂದು ಏನು ಕೆಟ್ಟ ನಿರ್ಧಾರ ತೆಗೆದುಕೊಂಡು ಇರಾನ್ ಮೇಲೆ ಅಟ್ಯಾಕ್ ಮಾಡ್ತೋ, ಇದರಿಂದಾಗಿ ಆ ದೇಶದ ಎಲ್ಲ ಪ್ರಜೆಗಳು ಆತಂಕಕ್ಕೆ ಒಳಗಾಗಿದ್ದಾರೆ. ಅಂದ್ರೆ ಏನಾಯ್ತು, ಅತ್ಯಂತ ಶಕ್ತಿಶಾಲಿಯಾದ ಅಮೆರಿಕದ ರಕ್ಷಣೆ ಇದೆ ಅಂತ ಹೇಳಿ ಇರಾನಿನ ವಿರುದ್ಧ ಇವರೆಲ್ಲರೂ ಅಮೆರಿಕದೊಂದಿಗೆ ಕೈಗೂಡಿಸಿದ್ದು ಇವತ್ತು ಒಂದು ರೀತಿಯಲ್ಲಿ ವಿಶ್ವಾಸ ದ್ರೋಹ ಅಥವಾ ನಂಬಿಕೆ ದ್ರೋಹ ಎಂತಕ್ಕಂಥ ರೀತಿಯಲ್ಲಿ ಬೆಳವಣಿಗೆಯನ್ನು ತೋರಿಸ್ತಾ ಇದೆ. ಒಂದು. ಎರಡನೇದು, ನಾನು ಮೊದಲೇ ಹೇಳಿದ ಹಾಗೆ ಸಿಂಧೂರ, ನಿಮಗೆ ಗೊತ್ತಿದೆ, ಈ ನೆತನ್ಯಾಹುವಿನ ಕಪಿಮುಷ್ಟಿಯಲ್ಲಿ ಟ್ರಂಪ್ ಸಿಕ್ಕಾಕೊಂಡಿದ್ದಾರೆ. ಆದ್ರಿಂದ ಅವರು ಅದು ಹೊರಬರಕ್ ಸಾಧ್ಯ ಇಲ್ಲ. ಅದು ಎಪ್ಸ್ಟೀನ್ ಫೈಲ್ ಇರ್ಬೋದು, ಬೇರೆ ಏನೇ ಇರ್ಬೋದು, ಟ್ರಂಪ್ ರವರಿಗೆ ಯಾವುದೇ ಒಂದು ರೀತಿಯಲ್ಲಿ ಸ್ವಾತಂತ್ರ್ಯ ಇಲ್ಲದ ರೀತಿಯಲ್ಲಿ ನೆತನ್ಯಾಹು ಈ ಒಂದು ಒಪ್ಪಂದಕ್ಕೆ ಅಥವಾ ಒಂದು ತಾತ್ಕಾಲಿಕ ಸೀಸ್ ಫೈರ್ಗೆ ನಾವು ಒಪ್ಪುವುದಿಲ್ಲ, ನಾವು ಲೆಬನಾನ್ ನಲ್ಲಿ ಇರ್ತಕ್ಕಂಥ ಒಂದು ಪ್ರದೇಶವನ್ನು ಆಕ್ರಮಣ ಮಾಡ್ತೇವೆ, ಆ ಪ್ರದೇಶ ಗಾಜಾ ರೀತಿಯಲ್ಲಿ ನಮ್ಮ ವಶದಲ್ಲಿ ಇರಬೇಕು, ಆಗಲೇ ನಮಗೆ ಶಾಂತಿ ಅಥವಾ ರಕ್ಷಣೆ ಅಂತಕ್ಕಂಥ ಒಂದು ದೃಷ್ಟಿಯನ್ನ ಇಟ್ಕೊಂಡು ಅಂದ್ರೆ ಏನಾಯ್ತು, ಗಾಜಾ ಇಸ್ ರಿಪೀಟಿಂಗ್ ಇನ್ ಲೆಬನಾನ್. ಸೊ ಈ ದೃಷ್ಟಿಯಲ್ಲಿ ನೋಡೋದಾದ್ರೆ ಇವ್ರದ್ದು ಅಜೆಂಡಾನೇ ಬೇರೆ ಇದೆ. ಒಂದ್ ಕಡೆಗೆ ಮಾತುಕತೆ ಅಂತ ಹೇಳ್ತಾರೆ, ಇನ್ನೊಂದ್ ಕಡೆಗೆ ಅಟ್ಯಾಕ್ ಅಂತ ಹೇಳ್ತಾರೆ. ಇವರಲ್ಲಿಯೇ ಒಂದು ರೀತಿನಲ್ಲಿ ಒಪ್ಪಂದ ಅಥವಾ ಅಗ್ರಿಮೆಂಟ್ ಅಥವಾ ಒಂದು ಸಹಮತ ಇಲ್ಲ ಅಂದ್ಮೇಲೆ ಇದು ನಿಜವಾಗ್ಲೂ ಮೊನ್ನೆ ಚಿತಾಲೆ ಅವರು ಹೇಳಿದಾಗೆ ಇದು ಒಂದು ರೀತಿಯಲ್ಲಿ ತಾತ್ಕಾಲಿಕವಾದ ಒಂದು ಯುದ್ಧ ವಿರಾಮ ಅಂತಕ್ಕಂಥದ್ದು ಅಪಹಾಸ್ಯಕ್ಕೆ ಗುರಿಯಾಗಿದೆ. ಅಂದ್ರೆ ಆಯ್ತು, ಅಮೆರಿಕಾದ ಒಂದು ದೊಡ್ಡ ಏನ್ ಇಮೇಜ್ ಇತ್ತಲ್ಲ, ಅವರು ವಿಶ್ವಸಂಸ್ಥೆ ಬೇಡ, ನಾನೇ ಶಾಂತಿ ಸ್ಥಾಪನೆ ಮಾಡ್ತೀನಿ, ನನಗೆ ನೊಬೆಲ್ ಪ್ರೈಸ್ ಬರ್ಬೇಕು ಅಂತಕ್ಕಂಥ ಟ್ರಂಪ್ರ ಒಂದು ಅಪೇಕ್ಷೆ ಏನಿತ್ತಲ್ಲ, ಅದನ್ನ ಒಂದು ತದ್ವಿರುದ್ಧವಾದ ರೀತಿಯಲ್ಲಿ ನಡೆ ತೋರಿಸಿ ಇವತ್ತು ಅಮೆರಿಕ ತಲೆ ತಗ್ಗಿಸುವಂತಾಗಿದೆ. ಇಡೀ ವಿಶ್ವದಲ್ಲಿ ಅಮೆರಿಕವನ್ನ ಯಾರು ನಂಬುವುದಿಲ್ಲ, ಗಲ್ಫ್ ರಾಷ್ಟ್ರ ಬಿಡಿ, ಅವರ ಬ್ಯಾಡ್ ಲಕ್ ಅಂತ ಹೇಳ್ಬೋದು. ಆ ದೃಷ್ಟಿಯಿಂದ ನನ್ನ ಪ್ರಕಾರ ಈ ಯುದ್ಧವನ್ನ ಏನು ಇವರು ಮಾಡ್ತಾ ಇದ್ದಾರೆ, ಅಥವಾ ಒಂದು ರೀತಿಯಲ್ಲಿ ಆ ಹೊರ್ಮುಜ್ ಸ್ಟ್ರೈಟ್ ಅನ್ನ ಅಥವಾ ಕೊಲ್ಲಿಯನ್ನ ತಾವು ವಶಪಡಿಸ್ಕೊಳ್ತಾ ಅದು ಸಾಧ್ಯ ಇಲ್ಲ. ಯಾಕಂದ್ರೆ ಅದನ್ನ ಇರಾನ್ ಯಾವತ್ತೂ ಬಿಟ್ಟುಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಇನ್ನೊಂದಿದೆ, ಅಲ್ಲಿ ಅಮೆರಿಕದ ಸಬ್ಮೆರಿನ್ಗಳು ಕಾಯ್ತಾ ನಿಂತಿದೆ ಹೋಗ್ಲಿಕ್ಕೆ, ಬಟ್ ಅವ್ರಿಗೆ ಜಾಗನೇ ಇಲ್ಲ. ಆ ಇರೋದೇ 3 ಕಿಲೋಮೀಟರ್ ಅಲ್ಲಿ ಹತ್ರ ನ್ಯಾರೋ ಇದರಲ್ಲಿ ಪಾಯಿಂಟ್ ಅಲ್ಲಿ ಚಿತಾಲೆ ಅವರಿಗೆ ಗೊತ್ತಿದೆ, ಕೇವಲ 30ರಿಂದ 40 ಅಡಿ ಮಾತ್ರ ನೀರಿನ ಜಾಗ ಇದೆ. ಆ ಸಬ್ಮೆರಿನ್ಗಳು ಸಾವಿರಾರು ಟನ್ ಇರ್ತಕ್ಕಂಥ ಸಬ್ಮೆರಿನ್ಗಳು ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ಏನಾಯ್ತು, ಇಲ್ಲಿ ಇರಾನ್ ಈಗಾಗ್ಲೇ ಅಲ್ಲಿ ಮೈನ್ಸ್ ಅನ್ನ ಹೂಡಿದೆ, ತನ್ನ ಸಬ್ಮೆರಿನ್ಗಳನ್ನ ಇಟ್ಟಿದೆ. ಯಾವ ಜಾಗದಲ್ಲಿ ಸುಸೂತ್ರವಾಗಿ ಬೇರೆ ಸ್ನೇಹಪರ ರಾಷ್ಟ್ರಗಳ ಹಡಗುಗಳು ಹೋಗ್ಬೇಕು ಅದನ್ನು ಸಹ ಕ್ಲಾರಿಫೈ ಮಾಡಿದ್ದಾರೆ. ಆದ್ರಿಂದ ಈಗ ಭಾರತಕ್ಕೆ ಬರ್ತಕ್ಕಂಥ ಅನೇಕ ಶಿಪ್ಗಳಿಗೆ ಈ ರೀತಿಯ ಡೇಂಜರ್ ಇಲ್ಲ, ಮೈನ್ಸ್ ಇಲ್ಲ. ಅಮೆರಿಕ ಮತ್ತು ಬೇರೆ ಶತ್ರು ರಾಷ್ಟ್ರಗಳ ಬಗ್ಗೆ ಈ ರೀತಿ ಅವರು ಬಹಳ ರೀತಿಯಲ್ಲಿ ಸಿದ್ಧತೆಯಲ್ಲಿದ್ದಾರೆ. ಅಂದ್ರೆ ಏನಾಯ್ತು, ಇರಾನ್ ಅನ್ನ ಸದೆಬಡಿಯುವ ಒಂದು ಟ್ರಂಪ್ ರವರ ದೂರ ಉದ್ದೇಶ ಇತ್ತಲ್ಲ, ಅದು ಸಂಪೂರ್ಣವಾಗಿ ಎಕ್ಸ್ಪೋಸ್ ಆಗಿದೆ. ಅಂದ್ರೆ ಒಂದು ರೀತಿಯಲ್ಲಿ ಇಂಗ್ಲಿಷ್ ನಲ್ಲಿ ಹೇಳ್ತೀವಿ, ಹ್ಯಾಂಗ್ ವಿತ್ ವಿಂಪರ್. ಆ ಒಂದು ದೃಷ್ಟಿಯಲ್ಲಿ ಹೇಳೋದಾದ್ರೆ ಇವತ್ತು ಅದರ ತನ್ನ ಒಂದು ಹುಸಿ ಬಾಂಬ್ ಅನ್ನ ಅಮೆರಿಕ ಹಾಕಿದೆ ಅಂತಕ್ಕಂಥದ್ದು ಜಗತ್ತಿಗೆ ಗೊತ್ತಾಗಿದೆ. ಇರಾನ್ ಅವರು ಅಲುಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇರಾನ್ಗೆ ಇರ್ತಕ್ಕಂಥ ಒಂದು ದೃಢ ನಿರ್ಧಾರ, ಅವರ ದೇಶ ಪ್ರೇಮ, ಆ ಜನಗಳಲ್ಲಿ ಇರ್ತಕ್ಕಂಥ ಒಗ್ಗಟ್ಟು, ಲಕ್ಷಾಂತರ ಜನರು ಒಂದು ಹ್ಯೂಮನ್ ಶೀಲ್ಡ್ ಆಗಿ ಅಮೆರಿಕಾದ ಏನು ಬಾಂಬ್ ಹಾಕ್ತಾರೆ ಅಥವಾ ಯುದ್ಧ ಮಾಡ್ತಾರೆ ಅಥವಾ ಲ್ಯಾಂಡ್ ಆರ್ಮಿ ಕಳಿಸ್ತಾರೆ, ಬೂಟ್ಸ್ ಆನ್ ದಿ ಗ್ರೌಂಡ್, ಇವೆಲ್ಲವನ್ನು ನಿಷ್ಫಲಗೊಳಿಸಿದ್ದಾರೆ. ಈ ದೃಷ್ಟಿಯಿಂದ ಸಿಂಧೂರ ಹೇಳೋದಾದ್ರೆ ಈ ಒಂದು ರೀತಿಯ ತಾತ್ಕಾಲಿಕವಾದ ಏನು ಯುದ್ಧ ವಿರಾಮ ಇದೆ ಇದು ಅಪಾಸ್ಯ ಗುರಿಯಾಗಿದೆ. ಈ ಕಡೆ ಪಾಕಿಸ್ತಾನಕ್ಕೆ ಮಾತುಕತೆಗೆ ಅಲ್ಲಿ ಅವ್ರು ಹೋಗಿದ್ದಾರೆ. ನಮ್ಮ ಜೊತೆ ಹೋಗಿರೋರು ಯಾರು? ಟ್ರಂಪ್ ಅಳಿಯ ಮತ್ತು ವಿಟ್ಕಾಫ್, ಇವರೆಲ್ಲ ವ್ಯಾಪಾರಸ್ಥರು. ಅಂದ್ರೆ ಬಿಸಿನೆಸ್ ದೃಷ್ಟಿಯಿಂದ ಈ ಒಂದು ಶಾಂತಿ ಒಪ್ಪಂದವನ್ನ ಬಳಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅದಕ್ಕೆ ಪಾಕಿಸ್ತಾನದ ಸಹಕಾರವನ್ನ ಪಡಿತಾ ಇದ್ದಾರೆ. ಈ ದೃಷ್ಟಿಯಿಂದ ಒಂದೇ ನಿಮಿಷ ಮಾತಾಡಿಸ್ತೀನಿ ಸರ್. ಕಾರಣ ಏನು? ಬೋಗಸ್ ಅಂದ್ರೆ ಏನು? ನೀವು ಹೇಳಿದಂತೆ ನಡೆದುಕೊಳ್ಳೋದಕ್ಕೆ ನೆತನ್ಯಾಹುವನ್ನು ಒಪ್ಪಿಸಬೇಕಾಗಿತ್ತು. ಯು ಸ್ಟಾಪ್ ಅಟ್ಯಾಕಿಂಗ್ ಲೆಬನಾನ್. ಈಗ ನೋಡಿ, ನ್ಯಾಟೋ ರಾಷ್ಟ್ರಗಳು ಲೆಬನಾನ್ ಮೇಲೆ
ಈ ಇಸ್ರೇಲ್ ಅಟ್ಯಾಕ್ ಮಾಡಿರೋದನ್ನ ಪ್ರತಿಭಟಿಸಿದೆ. ಅವ್ರು ಹೇಳಿದಾರೆ ಇದು ಮಾಡ್ಕೊಡ್ದು ನೀವು ತಪ್ಪು ಅಂತ. ಅಂದ್ರೆ ಏನಾಯ್ತು, ನ್ಯಾಟೋ ಅಮೆರಿಕದ ದೂರ ಆಯ್ತು, ನ್ಯಾಟೋ ಸಹಾನುಭೂತಿ ಇಸ್ರೇಲ್ಗೂ ಇಲ್ದವಂಗ ಆಯ್ತು. ಈ ರೀತಿಯ ಒಂದು ಪರಿಸ್ಥಿತಿಯಲ್ಲಿ ಗೊಂದಲದಲ್ಲಿ ಇಸ್ರೇಲ್ ತನ್ನ ಗುರಿ ಏನು, ನಾನು ಅರ್ಧ ಲೆಬನಾನ್ ಜಾಗವನ್ನ ಈ ಗಲಾಟೆಯಲ್ಲೇ ನಾನು ಅದನ್ನ ಕಬಳಿಸ್ಬೇಕು. ಈ ಒಂದು ರೀತಿಯ ಎಕ್ಸ್ಟೆನ್ಷನ್ ಆಫ್ ಗಾಜಾ, ಸೆಕೆಂಡ್ ಗಾಜಾ, ಒಂದು ಲೆಬನಾನ್ ನಲ್ಲಿ ದಕ್ಷಿಣ ಭಾಗದಲ್ಲಿ ತನ್ನ ಭೂಪ್ರದೇಶವನ್ನ ಹೆಚ್ಚಿಸಿಕೊಳ್ಳಲಿಕ್ಕೆ ಇಸ್ರೇಲ್ ಪ್ರಯತ್ನ ಪಡ್ತಾ ಇದೆ ಅಂತಕ್ಕಂಥದ್ದು ಸ್ಪಷ್ಟವಾಗುತ್ತೆ. ಆದ್ರಿಂದ ಇವರ ಹಿಡನ್ ಅಜೆಂಡಾನೇ ಬೇರೆ. ಆನೆಗೆ ಎರಡು ಅಲ್ಲ ಅಂತಾರಲ್ಲ, ತೋರ್ಸಕ್ಕೊಂದು ತಿನ್ನಕ್ಕೊಂದು ಅಂತ. ಹಾಗೆ ಇಸ್ರೇಲ್ ತನ್ನ ಒಂದು ರೀತಿಯ ಒಂದು ಒಂದು ಭೂಪ್ರದೇಶದಲ್ಲಿ ಆಕ್ರಮಣ ಮಾಡ್ತಕ್ಕಂಥ ದುರಾಸೆಯನ್ನ ತೋರಿಸಿದೆ. ಮತ್ತೆ ವಿಶ್ವಕ್ಕೆ ಬೇಕಾದಂತ ಒಂದು ಪರಿಹಾರಕ್ಕೆ ಅದು ಪೂರಕವಾಗಿಲ್ಲ. ಇವತ್ತು ಎಲ್ಲ ಕಡೆಗೂ ಬೆಲೆಗಳೇ ಏರ್ತಾ ಇದೆ. ಭಾರತದಲ್ಲಿ ಬೆಲೆಗಳೇ ಏರ್ತಾ ಇದೆ, ಅಮೆರಿಕಾದಲ್ಲಿ ಬೆಲೆಗಳೇ ಏರ್ತಾ ಇದೆ, ಆಮೇಲೆ ಯುರೋಪಿನ ರಾಷ್ಟ್ರಗಳು. ಓಕೆ, ಆಲ್ ರೈಟ್ ಶಂಬಿ ಸರ್, ಥ್ಯಾಂಕ್ ಯು ಸೋ ಮಚ್ ಮಾತಾಡಿದಕ್ಕೆ. ಅಂಡ್ ಮೋಹನ್ ಸರ್, ಎಸ್ ನೀವೇನೋ ಮಾತಾಡಬೇಕು ಅಂತ ಇದ್ರಿ. ಹಾಗಾದ್ರೆ ಇರಾನ್ ಡಿಯರ್ ಬ್ರದರ್ ಅಂತ ಅಡ್ರೆಸ್ ಮಾಡಿದ್ದು ಬರೀ ಬೂಟಾಟಿಕೆ ಅಂತ ಅಂದ್ಕೊಳ್ಬೋದಾ ಸರ್ ಪಾಕಿಸ್ತಾನದ ಜೊತೆಗೆ? ಟೈಮ್ ಮುಗಿಲಿಕ್ಕೆ ಬಂತು, ನಿಂತು ಕೇಳ್ತಾ ಇದೆಯಾ ಈಗ? ಎಸ್ ಮಾತಾಡಿ ಸರ್. ಒಂದೇ ಲೈನ್ ನಲ್ಲಿ ಡಿಸ್ಕಷನ್ ನ ಮುಗಿಸ್ತೇನೆ. ಸೀಸ್ ಫೈರ್ ಹ್ಯಾಸ್ ಬಿಕಮ್ ಮಿಸ್ ಫೈರ್ ಮೇಡಮ್. ಓಕೆ, ಸೀಸ್ ಫೈರ್ ಹ್ಯಾಸ್ ಬಿಕಮ್ ಮಿಸ್ ಫೈರ್. ಯಾವ್ದು ಏನು ಕನ್ಸ್ಟ್ರಕ್ಟಿವ್ ಆಗಿದ್ದು ನಡೆಯಲ್ಲ. ಹಿಂಗ ನಡೆಯೋದಿಲ್ಲ ಅಂದಾಗ ಮತ್ತೆ ಕರಾಳ ದಿನಗಳು ಬರ್ತವೆ ಅಂತ ಅನಿಸ್ತಾ ಇದೆ ಸರ್. ಈಗ ಈ ತರ ಮುಂದುವರೆದ್ರೆ ನೆಕ್ಸ್ಟ್ ಭಾರತದ ಪರಿಸ್ಥಿತಿ ಏನು, ಭಾರತಕ್ಕಿರೋ ಆತಂಕಗಳೇನು? ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ಇದು ಇಷ್ಟೇ ಆಗೋದು ಇನ್ ಮುಂದೆ ಮೇಡಮ್. ಇದು ಬಹಳ ಕೆಟ್ಟ ಆಗ್ತಾ ಇದೆ. ಇದು ನನ್ಗಂಕರು ವಿಶ್ಲೇಷಣೆ ಮಾಡೋ ಹೊರಗಡೆ ಹೋಗಿದೆ. ಇದು ಪೀಸ್ ಅಕಾರ್ಡ್ ಅಂತ ಅಂದ್ರು. ಆ ಪೀಸ್ ಅಕಾರ್ಡ್ ದಿವಸದಿಂದಾನೇ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಎವ್ರಿಬಡಿ ಇಸ್ ಪೋಸಿಂಗ್ ದೇರ್ ಬಾಡಿ ಲ್ಯಾಂಗ್ವೇಜ್ ಆಸ್ ಇಫ್ ದೇ ಆರ್ ದ ಹೀರೋ ಅಂತ. ಹಿಂಗಿದ್ದಾಗ ಬಹದ್ದೂರ್ ಶಾ ಜಫರ್ ಒಂದು ಆ ದಿವಸ ಹೇಳಿದೆ ನಿಮ್ಗೆ ನಾನು, न किसी के आंख का नूर हूं, न किसी के दिल का करार हूं, जो किसी के काम न आ सके मैं वो एक मुझसे गुबार हूं. मेरा रंग रूप उजड़ गया, मेरा यार मुझसे बिछड़ गया, जो यमन खिजा से उजड़ गया मैं उसी की फसल बहार हूं. ದಿಲ್ಲಿ ಸಲ್ತನೆ ತನ್ನ ಗದ್ದೆ ಕಳ್ಕೋಬೇಕಾದ್ರೆ ಹೆಂಗ ಭಂಡತನ ಬಿಟ್ಟಿರಲ್ಲ ಸಿಂಧೂರ, ಅದೇ ತರ ಭಂಡತನ ಇಬ್ರು ತೋರಿಸ್ತಾ ಇದ್ದಾರೆ. ಇದು ತುಂಬಾ ವೆರಿ ವೆರಿ ಕಾಂಪ್ಲಿಕೇಟೆಡ್ ಆಗಿದೆ. ಇದನ್ನ ಹೆಂಗೆ ಡಿಕೋಡ್ ನೀವು ಮಾಡ್ತೀರಾ? ನೀವು ಸ್ವಲ್ಪ ರಾತ್ರಿ ರಿಸರ್ಚ್ ಮಾಡಿ, ನಾನು ಮಾಡ್ತೇನೆ. ವಾಟ್ ಈಸ್ ದ ವೇ ಔಟ್ ಆಫ್ ಇಟ್, ಬಟ್ ಐ ಡೋಂಟ್ ಫೈಂಡ್ ದೇರ್ ಇಸ್ ಎ ಡೆಡ್ ಎಂಡ್ ಟು ದಿಸ್ ಡೈಲಾಗ್ ಅಂತ ಅನಿಸ್ತಾ ಇದೆ ಮೇಡಮ್ ಸದ್ಯಕ್ಕೆ. ಸೊ ಒಂದೇ ಅದೇ ನೀವು ಹೇಳ್ದಂಗೆ ಸೀಸ್ ಫೈರ್ ಹ್ಯಾಸ್ ಬಿಕಮ್ ಮಿಸ್ ಫೈರ್ ಅಂದಂಗೆ ಇದು ಎಲ್ಲವೂ ನಾಟಕ, ಬೂಟಾಟಿಕೆ. ಬಟ್ ಎನಿ ಮೂಮೆಂಟ್ ದೇ ಕ್ಯಾನ್ ಸ್ಟಾರ್ಟ್ ವಾರ್ ಅಗೇನ್ಸ್ಟ್ ಈಚ್ ಅದರ್, ಎನಿ ಮೂಮೆಂಟ್. That we have to wait and see. So we have to wait for the ಮಾತುಕತೆಗೆ ಯಾರು ಒಪ್ಪದೇ ಇರುವಾಗ ವಾಟ್ ದ ಪಾಕಿಸ್ತಾನ್ ವಾಟ್ ಸ್ಟ್ಯಾಂಡ್ ದ ಪಾಕಿಸ್ತಾನ್ ವಿಲ್ ಟೇಕ್? ಪಾಕಿಸ್ತಾನಕ್ಕೆ ಹೇಳಿದ್ನಲ್ಲ, ಇದು ಯಾರು ಬರದೆ ಕಥೆಯೋ ಅಂತ ಹೇಳಿ ಈ ತರ ಕಥೆ ಆಗ್ತದೆ. ಇಸ್ಲಾಮಾಬಾದನ್ನ ಪೂರ್ಣತಃ ಬ್ಲಾಕ್ ಮಾಡಿ ಇಟ್ಟಿದ್ದಾರೆ. ಆನ್ ಅರೈವಲ್ ವೀಸಾ ಅಂತ ಹೇಳಿ ವರ್ಡ್ ಜರ್ನಲಿಸ್ಟ್ ಎಲ್ಲ ತರಿಸಿದ್ದಾರೆ ನೋಡಿ. ಮುನೀರು ಮತ್ತೆ ಶಹಬಾಜು 2 ತುಂಡು 2 ಕಾಸು ಅಮೆರಿಕ ಕಡೆಯಿಂದ ಸಿಗ್ತದಂತ ಇವೆಲ್ಲ ಆಟ ನಡೆಸ್ತಾ ಇದ್ದಾರೆ. ಅದು ಒಂದ್ ಮಾತು ಮೇಡಮ್, if the peace talks are failed, Pakistan will be blamed like anything. If peace talks are successful, America will tell that it is our glory. ಇಲ್ಲಿಂದನೂ ವಧೆ ತಿಂತಾರೆ, ಅಲ್ಲಿಂದನೂ ವಧೆ ತಿಂತಾರೆ. ಹೀಗಾಗಿ we need not to praise this much on the Pakistan, because there is less role of Pakistan. Only they have given the ground because Iran is near to them. ಹಿಂಗಿದ್ದಾಗ ಪಾಕಿಸ್ತಾನ್ ತನ್ನ ತಾನೇ ಗ್ಲೋರಿಫೈ ಮಾಡಬಹುದು. ಆದ್ರೆ ನಾ ಕಾದು ನೋಡೋಣ, ನಾಳೆ ಬೆಳಿಗ್ಗೆ ಇದು ಮೀಟಿಂಗ್ ಇದೆ, ಇದು ಹೆಂಗ್ ವರ್ಕೌಟ್ ಆಗ್ತದೆ ಅಂತ ಸಿಂಧೂರ ಮೇಡಮ್. ರೈಟ್ ಸರ್.